ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್, ಇವತ್ತಿನ ಟಾಪಿಕ್ ಬಂದು ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ನನ್ನ ಇಷ್ಟು ದಿನದ ಕಮೆಂಟ್ಸಲ್ಲಿ ಹೈಯೆಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ತುಂಬಾ ಒಂದು ದಿನಗಳಿಂದ ನನಗೆ ಕಮೆಂಟ್ ಬರ್ತಾ ಇತ್ತು ಈ ವಿಷಯದ ಬಗ್ಗೆ, ಈ ಟಾಪಿಕ್ ಬಗ್ಗೆ. ಸೊ ಹಾಗಾಗಿ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಹಾಗೆ ಯಾವ ಟಾಪಿಕ್ ಇದು, ಯಾವುದ್ರ ಬಗ್ಗೆ ಮಾಡ್ತಿದ್ದೀನಿ ಅಂತ ತುಂಬಾ ಒಂದು ಎಕ್ಸೈಟ್ಮೆಂಟಿಂದ ಕಾಯ್ತಿರ್ತೀನಿ ಅಂತ ನನಗೆ ಗೊತ್ತು. ಸೊ ಎಸ್, ಹೌದು, ಇವತ್ತು OTM ಗ್ಯಾಗ್ ಸ್ಟಫ್ ಚಾಲೆಂಜನ್ನು ನಾನು ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಸೊ ಇದು ಬಂದು ತುಂಬ ದಿನಗಳಿಂದ ಹೇಳ್ತಾನೆ ಇದ್ರು, ಮಾಡಿ ಮೇಡಮ್ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇವತ್ತು ಈ ಟಾಪಿಕ್ ಬಗ್ಗೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಮಾಡೋಣ. ಅದಕ್ಕೆ ಮುಂಚೆ ಹೊಸದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಕೊನೆ ತನಕ ನೋಡಿದ ಮೇಲೆ ನನಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಿರೋದು ನನಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೂ ಮುಂಚೆ ತುಂಬ ನನಗೊಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ನಾನು ಈ ಥರ ಚಾಲೆಂಜನ್ನು ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಇಷ್ಟು ದಿನದಲ್ಲಿ ಅಂದರೆ 1 ಇಯರ್ ಜರ್ನಿನಲ್ಲಿ ನಂದೇನಿತ್ತು, ನಂದು ನಾರ್ಮಲ್ ಡೈಲಿ ವ್ಲಾಗ್ ಆಗಿರ್ಬೋದು, ಕುಕ್ಕಿಂಗ್ ವ್ಲಾಗು, ಪೂಜಾ ವ್ಲಾಗು, ಈ ರೀತಿ ಸ್ವಲ್ಪ ಬೇರೆ ಥರ ಎಲ್ಲ ನಾನು ವ್ಲಾಗ್ ಮಾಡ್ತಾಯಿದ್ದೆ. ಇದರಿಂದ ನನಗೆ ಯಾವುದೇ ರೀತಿ ಅಷ್ಟು ಒಂದು ನನಗೆ ಹೈಯೆಸ್ಟ್ ವ್ಯೂಸ್ ಅಂತ ನನಗೆ ಕಾಣಿಸಿರಲಿಲ್ಲ ಯಾವುದ್ರಲ್ಲೂ ಕೂಡ. ಇತ್ತೀಚೆಗೆ ನಾನೊಂದು ಗ್ಯಾಗ್ ಟ್ಯಾಗ್ ಚಾಲೆಂಜನ್ನು ತೊಗೊಂಡ್ಮೇಲೆ ಅದಕ್ಕೆ ತುಂಬ ಹೈಯೆಸ್ಟ್ ವ್ಯೂಸ್ ಬಂದಿದೆ. ನನ್ನ ಇಷ್ಟು ದಿನದ ಒಂದು ಜರ್ನಿನಲ್ಲಿ ಇಷ್ಟು ದಿನದ ಹಾಕಿರುವಂಥ ವೀಡಿಯೋಗಳಲ್ಲಿ ತುಂಬ ಹೈಯೆಸ್ಟ್ ನನಗೆ ಒಂದು ಗ್ಯಾಗ್ ಟ್ಯಾಗ್ ಚಾಲೆಂಜಿಂದ ಒಂದು ವ್ಯೂಸ್ ಬಂದಿದೆ. ಅದು ಬಂದು 1.1K ಏನೋ ಇವಾಗ ಸದ್ಯಕ್ಕೆ ಒಂದು ವ್ಯೂಸ್ ಹೋಗ್ತಾ ಇರುವಂಥದ್ದು. ನನ್ನದು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಹಾಗಾಗಿ ನನಗೆ ಯಾವುದರಿಂದ ಸ್ವಲ್ಪ ವ್ಯೂಸು ಜಾಸ್ತಿ ಬರ್ತಾರೆ ಮತ್ತು ಸಬ್ಸ್ಕ್ರೈಬರ್ ಯಾವ ರೀತಿ ಹಾಕ್ತಾರೆ, ಯಾವುದರಿಂದ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಟ್ಟಿಗೆ ನಾನು ತಿಳ್ಕೊತಾ ಇದ್ದೀನಿ. ಹಾಗಾಗಿ ಅದ್ರ ಮೇಲೆ ಸ್ವಲ್ಪ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ. ಹಾಗೆ ನೀವು ಹೊಸದಾಗಿ ಯಾರೆಲ್ಲ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡ್ತಾ ಇರಿ. ಇದನ್ನು ಪದೇ ಹೇಳ್ತಾನೆ ಇರ್ತೀನಿ ಫ್ರೆಂಡ್ಸ್ ನಾನಂತೂ. ಸೊ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಈ ಥರ ಹ್ಯಾಂಡ್ ಕರ್ಚಿಪ್ನ ತೊಗೊಂಡಿದ್ದೀನಿ. ಸದ್ಯಕ್ಕೆ ನನ್ನ ಹತ್ರ ಯಾವುದು ಕರ್ಚಿಪ್ಗಳಿದೆಯೋ, ಯಾವುದು ಹ್ಯಾಂಡ್ ಕರ್ಚಿಪ್ಗಳಿದೆಯೋ ಅದನ್ನು ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ವಿಡಿಯೋಗೆ ಅಂತಲೇ ನಾನು ಸಪ್ರೇಟಾಗಿ ನಾನು ಏನು ಪರ್ಚೇಸ್ ಮಾಡಿಲ್ಲ. ಸೊ ಮುಂದೆ ಹೋಗ್ತಾ ಮಾಡೋಣ. ಸದ್ಯಕ್ಕೆ ಈಗಿರುವಂಥ ಕರ್ಚಿಪ್ನ ಬಳಸ್ಕೊಂಡು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ.
ನೋಡಿದ್ರಲ್ಲ ಫ್ರೆಂಡ್ಸ್, 5 ನಿಮಿಷ ಬಾಯಿನ ಸ್ಟಪ್ ಮಾಡಿಕೊಂಡು ಹಾಗೆಯೇ ಹ್ಯಾಂಡನ್ನು ಕಟ್ಟಿಸ್ಕೊಂಡಿದ್ದೆ. ಸೊ ಒಂದು 5 ನಿಮಿಷ ತನಕ ಬಿಟ್ಟು ಕೊನೆಗೆ ನಾನೇ ಫೈನಲಿ ಕಂಪ್ಲೀಟಾಗಿ ಬಿಡಿಸ್ಕೊಂಡಿದ್ದೀನಿ. ಸೊ ಅಲ್ಲಿಗೆ ಈ ಚಾಲೆಂಜು ಫುಲ್ಫಿಲ್ ಆಯಿತು ಅಂತ ಅಂದ್ಕೊತೀನಿ, ಒಂದು ಮಟ್ಟಕ್ಕೆ ಮಾಡಿದ್ದೀನಿ ಅಂತ ಅಂದ್ಕೊತಾ ಇದ್ದೀನಿ. ಸೊ ಹಾಗೆಯೇ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ನನಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಹೊಸದಾಗಿ ಯಾರೆಲ್ಲ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.